ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 30. ಆರ್ಯನಿಗೂ ಅವಳ ಹೆಸರು ಹೇಳಲು ತಿಳಿಯಲಿಲ್ಲ. ಅಮ್ಮ ಎನ್ನುತ್ತಾ ಇದ್ದು ಬಿಟ್ಟ. ಮನೆಯವರು ಕೂಡ ಅವಳ ಬಗ್ಗೆ ಹೇಳಲಿಲ್ಲ. ಅಂಬರಾಗೆ ಕೊಟ್ಟ ಮಾತಂತೆ ನಡೆದುಕೊಂಡರು. ಪ್ರತಿ ಬಾರಿಯಂತೆ ಆರ್ಯ ಅಮ್ಮನ ಜಪ ಮಾಡುತ್ತಿರಬಹುದು ಎಂದೇ ಭಾವಿಸಿ ಆ ವಿಷಯವನ್ನು ಮರೆತು ಬಿಟ್ಟ ಪರಾಶರ. ಮಾರನೆಯ ದಿನ ಎಂದಿನಂತೆ ಕಾಲೇಜಿಗೆ ಹೊರಟ. ಆತ ಹೊರಡುವಾಗ, ಬರುವಾಗ ಅಮ್ಮನನ್ನು ಕರೆದುಕೊಂಡು ಬಾ, ಅಮ್ಮ ಇನ್ಮುಂದೆ ನನ್ನ ಜೊತೆಗೆ ಇರಬೇಕು ಎನ್ನಲು ಮರೆಯಲಿಲ್ಲ ಆರ್ಯ. ಅದನ್ನೇನು ಹೆಚ್ಚಾಗಿ ಭಾವಿಸಲಿಲ್ಲ ಪರಾಶರ. ಮಾರನೆಯ ದಿನ ಬೆಳಗು ಅವಳಿಗೆ ಉಲ್ಲಾಸಿತವಾಗಿತ್ತು. ಇಷ್ಟು ದಿನ ಮನದೊಳಗೆ ಪ್ರೀತಿಸುತ್ತಾ ಇದ್ದವಳಿಗೆ ಈಗ ಆ ಮನೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ ಎಂಬ ಖುಷಿಯ ಜೊತೆಗೆ ಅವನನ್ನು ಒಪ್ಪಿಸಬೇಕು ಎಂಬ ಆತುರವೂ ಬೆರೆತಿತ್ತು. ಅಂದು ಎಂದಿಗಿಂತ ತುಸು ಹೆಚ್ಚೇ ಗಮನ ಕೊಟ್ಟು ತಯಾರಾಗಿ ಹೊರಟಳು. ಏನೇ ನೀನು, ಒಂದು ಮಾತು ಹೇಳೋದಲ್ವಾ, ಹಾಗೆ ಮಾಯ ಆಗಿಬಿಡೋದಾ? ಎಷ್ಟು ಭಯ ಆಗಿತ್ತು ಗೊತ್ತಾ? ನಿನ್ನೆ ನಿನ್ನ ರೂಮಿನ ಬಳಿ ಬಂದಿದ್ದೆ, ಅಲ್ಲಿ ಇರಲಿಲ್ಲ ನೀನು. ಎಲ್ಲಿ ಹೋಗಿದ್ದೆ ನೀನು? ಈ ಗೆಳತಿಗೆ ಒಂದು ಮಾತು ಹೇಳಬೇಕು ಅನಿಸಲಿಲ್ಲವಾ? ಅಂಬಿ ಕಾಣುತ್ತಲೇ ಅವಳ ತಲೆಯ ಮೇಲೆ ಮೊಟಕಿ ಹೇಳಿದವಳ ಕಣ್ಗಳು ಆಗಲೇ ತುಂಬಿತ್ತು. ಗೆಳತಿಗೆ ಏನಾಗಿದೆಯೋ ಎಂಬ ಭಯದಿಂದ ಇದ್ದವಳಿಗೆ ಈಗ ಅವಳನ್ನು ನೋಡಿ ನಿರಾಳ ಭಾವ ಆವರಿಸಿತು. ಇಷ್ಟಕ್ಕೆ ಯಾಕೆ ಅಳ್ತೀಯಾ? ಈಗ ಬನ್ನಲ್ವಾ? ನಿರಾಳವಾಗಿ ನಡೆದಿತ್ತು ಅವಳು. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ಬಾ, ನಿನ್ನ ಜೊತೆ ತುಂಬ ಮಾತಾಡೋದಿದೆ. ಅಂಬಿಯ ಕೈ ಹಿಡಿದಳು. ಖಂಡಿತ, ಆದರೆ ಅದಕ್ಕೂ ಮೊದಲು ನಾನವರಿಗೆ ಗುಡ್ ಮಾರ್ನಿಂಗ್ ಹೇಳಿ ಅವರನ್ನು ನೋಡಬೇಕು. ಅವರನ್ನು ನೋಡಿದ 3 ದಿನ ಕಳೆದೆ ಎನ್ನುತ್ತಾ ತನ್ನ ದೃಷ್ಟಿಯನ್ನು ಗೇಟಿನ ಬುಡದಲ್ಲಿ ನೆಟ್ಟಳು. ಅವಳ ಮಾತು ಕೇಳಿ ತಲೆ ಕೆಚ್ಚಿಕೊಳ್ಳಬೇಕು ಎಂಬ ಭಾವ ಬಾಂಧವ್ಯಳಿಗೆ. 2-3 ದಿನಗಳಿಂದ ನಿನ್ನ ಬಗ್ಗೆಯೇ ಯೋಚಿಸುತ್ತಾ ಇರುವ ಗೆಳತಿಯ ಬಗ್ಗೆ ಚೂರು ಕಾಳಜಿ ಇಲ್ವೇನೆ? ಹೋಗಿ ಹೋಗಿ ಯಾವತ್ತೂ ನಿನ್ನ ಕಡೆ ತಿರುಗಿಯೂ ನೋಡದವರ ಬಗ್ಗೆ ವಿಚಾರಿಸ್ತೀಯಾ? ಏನು ಹೇಳಬೇಕು ನಿಂಗೆ? ಈಗಲೂ ಹೇಳ್ತೀನಿ, ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂಬಿ. ಸರ್ ನಿನಗೆ ಸರಿಯಾದ ಜೋಡಿಯಲ್ಲ. ತಡೆಯಲಾರದೆ ಸುಳ್ಳಿದ್ದಳು. ಗೆಳತಿಯ ಮಾತಿಂದ ಅಂಬರಾಮನ ಚೂರು ಮಂಕಾಗಿರಬೇಕು. ಒಂದು ಕ್ಷಣ ಗೆಳತಿಯನ್ನು ಬೇಸರದಿಂದ ನೋಡಿದಳು ಅಷ್ಟೇ. ಆ ಬೇಸರದ ಆಯಸ್ಸು ಕೆಲವೇ ಕ್ಷಣಗಳು. ಮರುಕ್ಷಣವೇ ಮತ್ತದೇ ನಗು ಅವಳ ತುಟಿಗಳನ್ನು ಆವರಿಸಿಕೊಂಡಿತು. ಆ ರಾಯಲ್ ಎನ್ಫೀಲ್ಡ್ ಬೈಕಿನ ಸದ್ದು ಅವಳ ಕಿವಿಗಳನ್ನು ತಲುಪುವುದಕ್ಕೂ ಮೊದಲೇ ಅವಳ ಹೃದಯ ಸೇರಿತು. ಅವರು ಬಂದರು, ಈಗೇನು ಹೇಳ್ಬೇಡ ಪ್ಲೀಸ್, ಒಂದು ಸಲ ಮಾತಾಡಿಸ್ಕೊಂಡು ಹೋಗೋಣ, ಮುಖ ಚಿಕ್ಕದು ಮಾಡಿ ಹೇಳಿದವಳ ಪರಿಗೆ ಬಾಂಧವ್ಯಳ ಮೌನವೇ ಉತ್ತರವಾಗಿತ್ತು. ಥ್ಯಾಂಕ್ಸ್ ಕಣೆ ಎನ್ನುತ್ತಾ ಗೆಳತಿಯ ಕೈ ಹಿಡಿದು ನಿಂತವಳ ಮೊಗ ಅವನ ನೋಡಿದ ಮರುಕ್ಷಣ ತನ್ನಿಂತಾನೇ ಅರಳಿದ ಕೆಂಪು ಗುಲಾಬಿಯಾಗಿತ್ತು. ಇದಕ್ಕೇನು ಕಡಿಮೆ ಇಲ್ಲ. ಗೊಣಗಿಕೊಂಡು ಬಾಂಧವ್ಯ ಕೈ ಬಿಡಿಸಿಕೊಂಡು ಸರಿದು ನಿಂತಳು. ಗುಡ್ ಮಾರ್ನಿಂಗ್ ಸರ್. ಅವಳ ಮುತ್ತಿನ ಲೆಕ್ಚರರ್ ಕಂಡೊಡನೆ ತುಟಿಗಳು ಬಿರಿದಿದ್ದವು. ಗುಡ್ ಮಾರ್ನಿಂಗ್ ಅಂಬರ. ಏನು 2-3 ದಿನಗಳಿಂದ ಕಾಲೇಜಿಗೆ ಬರಲಿಲ್ಲ? ಅವಳನ್ನು ಕಂಡು ನುಡಿದಿದ್ದ. ಅವನ ನೋಟಕ್ಕೆ ಕರಗಿದವಳು ಅವನ ಕಣ್ಣೊಳಗೆ ನೋಟ ಬೆರೆಸಲು ಸೋತಳು. ಆದರೂ ನಾನು ಬರಲಿಲ್ಲ ಎಂದು ಗಮನಿಸಿದ್ದಾರೆ ಎಂದಾಯಿತು ಎಂದು ಮನ ತನ್ನಿಂತಾನೇ ಬೀಗಿತ್ತು. ಅದು ಸರ್, ನನಗೆ ಮದುವೆ ಗೊತ್ತಾಗಿದೆ. ಅವನ ಕನ ನೋಡದೆಯೇ ನುಡಿದವಳ ಕಣ್ಣುಗಳು ನೆಲ ನೋಡಿತ್ತು ನಾಚಿ. ಹೋ, ಕಂಗ್ರ್ಯಾಟ್ಸ್ ಅಂಬರ. ಹೆಣ್ಣು ಮಕ್ಕಳು ಮನೆಯಲ್ಲಿ ನೋಡಿದ ಗಂಡನ್ನು ಒಪ್ಪಿ ಮದುವೆಯಾಗಿ ಒಳ್ಳೆ ರೀತಿಯಿಂದ ಬದುಕು ಸಾಗಿಸಿದರೆ ಅದಕ್ಕಿಂತ ಖುಷಿ ಮತ್ತೇನು? ಶುಭವಾಗಲಿ. ಯಾವಾಗ ಮದುವೆ? ಎಂದಿನಂತೆ ಸಹಜವಾಗಿ ನಗುತ್ತಲೇ ನುಡಿದಿದ್ದ. ಇವರಿಗೇನು ಇಷ್ಟು ಸಲೀಸಾಗಿ ಹೇಳುತ್ತಾರೆ ಎಂದುಕೊಂಡು ಹುಡುಗ ಒಪ್ಪಿದಾಗ ಎಂದು ಮೆಲ್ಲಗೆ ಹೇಳಿಕೊಂಡಿದ್ದಳು. ನಂತರ ಈ ವರ್ಷವೇ ಮದುವೆ ಅಷ್ಟೇ ಹೇಳಿದ್ದು. ಸರಿ, ಚೆನ್ನಾಗಿ ಓದು. ಮದುವೆ ಅಂತ ಓದೋದು ಬಿಡಬೇಡ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಎಂದವ ಮುಂದೆ ಸಾಗಿದ್ದ. ನೀವು ಬಾರದೆ ಹೋದರೆ ಮದುವೆ ಆಗಲ್ಲ ಸರ್. ಅವನ ಬೆನ್ನ ಹಿಂದೆ ನುಡಿದವಳು ತೋಳನ್ನು ಬಲವಾಗಿ ಹಿಡಿದು
ಮುಂದೆ ಮಾತನಾಡದಂತೆ ತಡೆದಳು ಬಾಂಧವ್ಯ. ಅವನಿಗೂ ಇವಳ ಮಾತು ಕೇಳಿಲ್ಲದ ಕಾರಣ ಹಾಗೆಯೇ ಹೊರಟ. ಏನಾಗಿದೆ ಅಂಬಿ ನಿನಗೆ? ಪ್ರೇಮದ ನಶೆಯಲ್ಲಿ ನಿನ್ನಮ್ಮನನ್ನು ಮರೆಯಬೇಡ. ಅವರು ಅಲ್ಲಿ ನಿನ್ನ ಬಗ್ಗೆ ಅದೇನು ಕನಸು ಕಂಡಿದ್ದಾರೋ ಅವರ ಬಗ್ಗೆ ಯೋಚಿಸು ಎಂದಿದ್ದಳು. ಆತ ಹೊರಟ ಕಡೆಗೆ ನೋಡುತ್ತಾ ನಿಂತಿರುವ ಗೆಳತಿಯ ಕಂಡು, ಸುಮ್ಮನಿರು, ಏನೇನೋ ಹೇಳ್ಬೇಡ. ಬಾಂಧವ್ಯ ಮಾತುಗಳು ಅವಳ ಕಿವಿಯ ತಲುಪದೆ ಆಗಿಲ್ಲ. ಹಾಗಲ್ವೇ ಅದು? ಅರ್ಥ ಮಾಡ್ಕೋ. ಒಂದು ಸಲ ನಿನ್ನ ತಾಯಿಯ ಸ್ಥಾನದಲ್ಲಿ ನಿಂತು ಯೋಚಿಸು. ಯಾಕಂದರೆ ನೀನು ಮುಂದೆ ತಾಯಿ ಆಗ್ತೀಯ. ಇಷ್ಟೆಲ್ಲ ಹೇಳುವ ನೀನು ಮೊದಲೇ ಯಾಕೆ ಹೇಳಲಿಲ್ಲ? ಸರ್ಗೆ ಮದುವೆಯಾಗಿ ಮಗು ಇದ್ದಾನೆ, ನೀನು ಇದೇ ಊರಿನವಳು ಎಂದ ಮೇಲೆ ಮೊದಲೇ ಗೊತ್ತಿತ್ತು ಅಲ್ವಾ? ಈಗ ಬುದ್ಧಿ ಹೇಳಿ ಪ್ರಯೋಜನವೇನು? ನಾನು ನಿರ್ಧಾರ ಮಾಡಿಯಾಗಿದೆ. ಮದುವೆ ಆದರೆ ಅದು ಅವರನ್ನೇ. ಆರ್ಯನ ಮನಸ್ಸಲ್ಲಿ ಹೊಸ ಆಸೆ ಹುಟ್ಟಿಸಿ ಬಂದಿದ್ದೀನಿ. ಆ ಮುದ್ದು ಮುಗ್ಧ ಮನಸ್ಸಿನ ಹುಡುಗನಿಗೆ ನೋವು ಕೊಡಲಾರೆ. ಅಮ್ಮನನ್ನು ಒಪ್ಪಿಸಿ ಮದುವೆ ಆಗ್ತೀನಿ, ನೋಡ್ತಾ ಇರು. ಇದೇನು ಹೀಗೆ ಹೇಳ್ತೀಯಾ? ಕಳೆದ 2 ವರ್ಷದಲ್ಲಿ ಅದೆಷ್ಟು ಬಾರಿ ಈ ವಿಷಯ ಹೇಳಿದ್ದೇನೋ ನಾನು ಲೆಕ್ಕವಿಲ್ಲ. ನೀನೇ ನನ್ನ ಮಾತನ್ನು ತಲೆಗೆ ಹಾಕಿಕೊಳ್ಳದೆ ಈಗ ನನ್ನ ಮೇಲೆ ಹೇಳಿದರೆ ಏನು ಪ್ರಯೋಜನ? ಈಗೇನು ಸಮಯ ಮಿಂಚಿಲ್ಲ. ಪ್ರೀತಿಸುವವರು ಮದುವೆಯಾಗದೆ ಮತ್ತೊಬ್ಬರನ್ನು ಮದುವೆಯಾದ ಉದಾಹರಣೆಗಳು ಸಾಕಷ್ಟಿವೆ. ಅಷ್ಟಕ್ಕೂ ನಿನ್ನದು ಒನ್ ಸೈಡ್ ಲವ್. ಅವರಿಗೆ ನೀನು ಪ್ರೀತಿಸುತ್ತಿರುವ ಕಲ್ಪನೆಯೂ ಇರಲಿಕ್ಕಿಲ್ಲ. ನೀನು ಸರ್ರನ್ನು ಮದುವೆ ಆದರೆ ಖಂಡಿತ ಖುಷಿಯಾಗಿರಲ್ಲ ಕಣೆ. ಅದೇನೇ ಅಂದರೂ ಅವರಿಗೆ ಮೊದಲ ಹೆಂಡತಿಯ ನೆನಪು ಕಾಡದೆ ಇರುತ್ತಾ? ಹೆಚ್ಚಾಗಿ ನೀನು ಯಾರದ್ದೋ ಮಗುವನ್ನು ನಿನ್ನ ಮಗುವಂತೆ ಪ್ರೀತಿಸೋಕೆ ಸಾಧ್ಯನಾ? ಪ್ರೀತಿ ಇವತ್ತು ಶುರುವಾಗಿ ನಾಳೆ ಅಂತ್ಯವಾಗಬಹುದು. ಆದರೆ ಮದುವೆ ಹಾಗಲ್ಲ. ಇದರ ಪರಿಣಾಮ ಜೀವನ ಪೂರ್ತಿ ಅನುಭವಿಸಬೇಕು ಕಣೆ. ಬುದ್ಧಿ ಹೇಳಿದ್ದಳು ಬಾಂಧವ್ಯ. ಪ್ಲೀಸ್ ಹೀಗೆ ಹೇಳ್ಬೇಡ. ನಿನ್ನೆ ಸರ್ ಮನೆಗೆ ಹೋಗಿದ್ದೆ. ಅವರು ನನ್ನ ಒಪ್ಪಿದ್ದಾರೆ. ಇಂದಿನ ದಿನ ಪರಾಶರನ ಮನೆಗೆ ಹೋಗಿ ಬಂದದ್ದು ಪೂರ್ತಿಯಾಗಿ ಹೇಳಿದ್ದಳು ಅಂಬಿ. ಅಂದರೆ ನಿನಗೆ ನೀನೇ ಎಲ್ಲವನ್ನು ನಿರ್ಧಾರ ಮಾಡಿಕೊಂಡಾಗಿದೆ ಎಂದಾಯಿತು. ಕೊನೆಯ ಪಕ್ಷ ಅಮ್ಮನ ಬಳಿ ಹೇಳು. ಬುದ್ಧಿ ಹೇಳಿದರೆ ಪ್ರಯೋಜನವಿಲ್ಲ ಅನಿಸಿರಬೇಕು. ಹಾಂ ಹೇಳ್ತೀನಿ. ಅವರು ಬೇಡ ಅಂದರೆ ಬಿಡ್ತೀಯಾ? ಇಲ್ಲ, ಅಮ್ಮನ್ನ ಒಪ್ಪಿಸ್ತೀನಿ. ಅವರ ಈ ವಿರೋಧ ಕಟ್ಕೊಳ್ತೀಯಾ? ಅಂತಹ ಸಂದರ್ಭ ಬಂದರೆ ಹಾಗೆ ಆಗುತ್ತೆ ಅನಿಸುತ್ತೆ. ಆದರೆ ಸ್ವಲ್ಪ ಸಮಯವಾದ ಮೇಲೆ ಅಮ್ಮ ನನ್ನ ಒಪ್ತಾಳೆ. ಯಾಕಂದರೆ ಅವಳಿಗೆ ನನ್ನ ಬಿಟ್ಟು ಯಾರಿಲ್ಲ ಎಂದವಳ ಯೋಚನೆ ಲಹರಿ ಬಾಂಧವ್ಯಳಿಗೆ ಅರಿವಾಗಲಿಲ್ಲ. ಅಲ್ವೇ, ಅವರಿಗೆ ಅಂತ ಇರೋದು ನೀನು ಮಾತ್ರ. ಅಂಥದ್ರಲ್ಲಿ ನೀನು ಹಾಗೆ ಮಾಡಿದ್ದಲ್ಲಿ ಅದು ತಾಯಿಗೆ ಮಾಡುವ ಮೋಸ ಆಗುತ್ತೆ ಕಣೆ. ಇಲ್ಲ ಬಾಂಧವ್ಯ, ಹಾಗೇನೂ ಆಗಲ್ಲ. ಅಮ್ಮ ಒಪ್ಪಿಯೇ ಒಪ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅವಳನ್ನು ಬಿಟ್ಟು ನನಗೆ ಇರೋಕ್ಕಾಗುತ್ತಾ? ಸಾಧ್ಯವಿಲ್ಲ. ನನಗೆ ಅಂತ ಇದ್ದಿದ್ದು ಅಮ್ಮ ಮಾತ್ರ. ಆ ಮನೆಯವರನ್ನು ಒಮ್ಮೆ ಭೇಟಿಯಾದರೆ ಖಂಡಿತ ಅವಳು ಮದುವೆಗೆ ಒಪ್ತಾಳೆ. ಒಪ್ಪದೇ ಇದ್ದರೆ ನಾನು ಹೀಗೆ ಇರ್ತೀನಿ ಅಷ್ಟೇ. ಅದರಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಎಂದಳು ಕಣ್ಣು ತುಂಬಿ. ನಿಜಕ್ಕೂ ಗೆಳತಿಯ ಮಾತುಗಳು ಅವಳ ಮನಸ್ಸನ್ನು ನಾಟಿದರೂ ಪ್ರೀತಿಯನ್ನು ತೊರೆಯುವ ಮಾತಿಲ್ಲ. ಅಮ್ಮನ ಪ್ರೀತಿ ಬೇರೆಯೇ ಹಾಗೂ ಪರಾಶರನ ಪ್ರೀತಿ ಬೇರೆಯೇ. ಯಾರನ್ನು ಬಿಡುವ ಮಾತಿಲ್ಲ ಎಂಬುದು ಅವಳ ಅಭಿಪ್ರಾಯ. ಇಷ್ಟಾದರೂ ಪ್ರೀತಿ ಇದೆಯಲ್ಲ ಅಮ್ಮನ ಮೇಲೆ, ಒಳ್ಳೆಯದು. ಈಗಲೇ ಆಂಟಿಗೆ ಕಾಲ್ ಮಾಡು, ವಿಷಯ ತಿಳಿಸು. ಅವಳ ಮೊಬೈಲ್ ತೆಗೆದುಕೊಟ್ಟಿದ್ದಳು. ಸರಿ ಎಂದವಳು ಗೆಳತಿಯ ಸವಾಲಿಗೆ ಸೋಲದೆ ತಕ್ಷಣ ತಾಯಿಗೆ ಕರೆ ಮಾಡಿದ್ದಳು. ಅಂಬರ, ಏನೇ ಇದು, ಇಷ್ಟೊತ್ತಿಗೆ ಕರೆ ಮಾಡಿದ್ದೀಯಾ? ನಾನೇ ಸಂಜೆ ಮಾತಾಡಬೇಕು ಅಂದ್ಕೊಂಡಿದ್ದೆ. ನಿನಗೊಂದು ಜಾತಕ ಬಂದಿದೆ ಕಣೆ ಪುಟ್ಟಿ. ಹುಡುಗ ಮೈಸೂರಲ್ಲಿಯೇ ಇರೋದು. ನಮ್ಮ ಅನುಕೂಲಕ್ಕೂ ಆಗ್ತಾನೆ. ಒಳ್ಳೆಯ ಮನೆತನ. ನನ್ನ ಬಗ್ಗೆ ತಿಳಿದು ಕೂಡ ನಿನ್ನ ಮದುವೆ ಆಗಲು ಒಪ್ಪಿದ್ದಾನೆ. ಈ ವರ್ಷ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ. ಮದುವೆಗೆ ಅವಸರವಿಲ್ಲ ಎಂದವರ ಧ್ವನಿ ಇಂದಿಗಿಂತ ಲವಲವಿಕೆಯಿಂದ ಇದ್ದುದನ್ನು ಅಂಬಿ ಕೂಡ ಗಮನಿಸಿ ಅವಳು ಆಡಬೇಕೆಂದುಕೊಂಡ ಮಾತುಗಳು ಕಂಠ ಸೀಳಿ ಹೊರಬರದೆ ಉಳಿದು ಬಿಟ್ಟಿದ್ದದು. ಅಮ್ಮ, ಅದು ನಾನೇನೋ ಹೇಳ್ಬೇಕು ತಡೆದು ಬಂದಿತ್ತು ಮಾತುಗಳು. ಅದೇನೇ ಇದ್ರೂ ಹೇಳು ಪುಟ್ಟಿ. ಆದರೆ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನು ಗಟ್ಟಿ ಇರುವಾಗಲೇ ನಿನ್ನ ಮದುವೆ ನೋಡಬೇಕು. ಇದೊಂದು ಮಾತು ಸಾಕಿತ್ತು ಅವಳನ್ನು ಕಟ್ಟಿಹಾಕಲು. ಸರಿ ಅಮ್ಮ, ನಾನು ಮತ್ತೆ ಕರೆ ಮಾಡ್ತೀನಿ ಎಂದು ಕರೆ ತುಂಡರಿಸಿದ್ದಳು. ನೋಡಿದ್ಯಾ ಅಂಬಿ,
ನಿನ್ನಮ್ಮ ನಿನ್ನ ಬಗ್ಗೆ ಅದೆಷ್ಟು ಕನಸು ಇಟ್ಕೊಂಡಿದ್ದಾಳೆ ಎಂದು. ಈಗಲಾದರೂ ನಿನ್ನ ನಿರ್ಧಾರ ಬದಲಾಗಲಿ. ಗೆಳತಿಯ ಕೈ ಹಿಡಿದು ಹೇಳಿದ್ದಳು ಅಂಬಿ. ಇಲ್ಲ, ನಿರ್ಧಾರ ಬದಲಾಗದು. ಹಾಗೆ ಪದೇ ಪದೇ ಮನಸ್ಸು ಬದಲಾಯಿಸುವುದಾದರೆ ಅದು ಪ್ರೀತಿ ಹೇಗೆ ಆಗುತ್ತೆ? ಏನೇ ಬಂದರೂ ಎದುರಿಸಿ ಒಂದಾಗೋದು ಪ್ರೀತಿ. ನಿಜಕ್ಕೂ ನನಗೇನೋ ಆಗಿದೆ ಕಣೆ, ಆದರೆ ಪ್ಲೀಸ್ ಆಂಟಿ ಮನಸ್ಸಿಗೆ ಬೇಸರ ಮಾಡಬೇಡ ಎಂದ ಬಾಂಧವ್ಯ ನಿಲ್ಲದೆ ಹೊರಟಿದ್ದಳು. ಗೆಳತಿಯ ವರ್ತನೆ ಅವಳಿಗೆ ಇಷ್ಟವಾಗಲಿಲ್ಲ. ಗೆಳತಿ ತಪ್ಪು ಮಾಡುತ್ತಿದ್ದಾಳೆ ಎಂದೇ ಅನಿಸಿತ್ತು. ಹೆಬ್ಬಾರರ ತಾಯಿಗೆ ಸೀರಿಯಸ್ ಎಂದು ಬೆಳಗ್ಗೆಯೇ ಹೆಬ್ಬಾರರ ಕಡೆಯಿಂದ ಕರೆ ಬಂದಿದ್ದರಿಂದ ಕೂಡಲೇ ಆಸ್ಪತ್ರೆಗೆ ಹೊರಟಿದ್ದರು ಪುರಂದರ. ಬರುವಾಗ ಮಗಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿರುವುದಕ್ಕಾಗಿ ತಾರಿಣಿಯನ್ನು ಕರೆದುಕೊಂಡೇ ಹೋಗಿದ್ದರು. ತಾರಿಣಿಗೆ ಅದಾಗಲೇ ಅರ್ಥವಾಗಿತ್ತು ತನ್ನನ್ನು ಕರೆದುಕೊಂಡು ಹೋಗಲು ಕಾರಣ. ತಂದೆ ಆಗಿದ್ದ ಗೆರೆ ದಾಟದವಳು ಎಲ್ಲದಕ್ಕೂ ಸಿದ್ಧವಾಗಿಯೇ ಹೊರಟಿದ್ದಳು. ಅವಳ ನಿರೀಕ್ಷೆ ಸುಳ್ಳಾಗಿರಲಿಲ್ಲ. ಶಂಕರ ಹೆಬ್ಬಾರರ ತಾಯಿಗೆ ನಿಜಕ್ಕೂ ಸೀರಿಯಸ್ ಆಗಿತ್ತು. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವವರು ಕೊನೆಯ ಆಸೆ ಮೊಮ್ಮಗನ ಮದುವೆ ನೋಡುವುದು. ಕೊನೆಯ ಪಕ್ಷ ಅವನ ಎಂಗೇಜ್ಮೆಂಟ್ ಆದರೂ ನೋಡಿಕೊಂಡು ಕೊನೆಯ ಉಸಿರು ಚೆಲ್ಲಬೇಕು ಎಂಬುದು ಅವರ ಆಸೆಯಾಗಿತ್ತು. ಹಾಗೆಯೇ ಪುರಂದರರ ಜೊತೆಗೆ ತಾರಿಣಿಯನ್ನು ಕರೆಸಿದ್ದು. ಮುಂದುವರೆಯುವುದು ತಾರಿಣಿಯ ಮದುವೆ ಯಾರ ಜೊತೆಗೆ ಎಂಬುದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.